ಹೇಳಿ ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿಯಾಗ್ತಾರೆ. ಭೇಟಿಯಾದಾಗ ನನ್ನ ಹಸು ಬಂದು ಇಲ್ಲಿ ಕ್ಷೀರಧಾರೆಯನ್ನು ಮಾಡ್ತಾ ಇತ್ತು, ಹಾಗಾಗಿ ನನ್ನ ಕುಲದೈವ ಈಶ್ವರ ಇಲ್ಲಿ ಉದ್ಭವನಾಗಿದ್ದಾನೆ ಅಂತ ಹೇಳಿ ಆ ಹಸುವಿನ ಮಾಲೀಕ. ನನಗೆ ಸ್ವಪ್ನದಲ್ಲಿ ಗೋಚರ ಆಗಿದೆ, ನಾನು ಈ ಪರ್ವತದಲ್ಲಿ ರಂಗನಾಥನಾಗಿ ಉದ್ಭವನಾಗಿದ್ದೀನಿ, ನನ್ನ ಪೂಜೆ ಮಾಡ್ತಾ ಇಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ಸ್ವಪ್ನದಲ್ಲಿ ಗೋಚರ ಆಗಿದೆ, ಹಾಗಾಗಿ ನಾನು ರಂಗನಾಥ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ವೃದ್ಧ ದಂಪತಿಗಳು. ಇವರಿಬ್ಬರ ಪರಸ್ಪರ ವಾಗ್ವಾದಗಳು ಅಕ್ಕಪಕ್ಕದ ಹಳ್ಳಿ ಜನಕ್ಕೆಲ್ಲ ತಿಳಿತು. ಅವರೆಲ್ಲ ಬಂದು ದರ್ಶನ ಮಾಡ್ತಾರೆ. ಈ ಗುಹೆ ಒಳಗಡೆ ರಂಗನಾಥನಾಗಿ ಲಿಂಗಸ್ವರೂಪಿಯಾಗಿರ್ತಕ್ಕಂತಹ ಸ್ವಾಮಿಯನ್ನೇ ಕಂಡ್ರು ಎಲ್ಲಾದರೂ. ಸರಿ, ಈ ಅಕ್ಕಪಕ್ಕದ ಹಳ್ಳಿಯ ಜನದ ಸಮಸ್ಯೆ, ಈ ಇಬ್ಬರು ವ್ಯಕ್ತಿಗಳ ಸಮಸ್ಯೆ ಏನಾಯಿತು, ಮೈಸೂರು ಮಹಾರಾಜರ ಸಮೀಪಕ್ಕೆ ಹೋಯಿತು. ಅಲ್ಲಿಂದ ಒಂದು ವಿದ್ವಾಂಸರ ತಂಡವನ್ನು ಕಳಿಸ್ಕೊಡ್ತಾರೆ. ಆ ಮಾವಿನಕೆರೆ ಪರ್ವತದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತಹ ಒಂದು ಸಮಸ್ಯೆಗೆ ಸೂಕ್ತವಾದಂಥ ಪರಿಹಾರವನ್ನು ಹೇಳಿ ಅಂತ ಹೇಳಿ. ಅವರು ಕೂಡ ಬಂದು ಇಲ್ಲಿ ದರ್ಶನವನ್ನು ಮಾಡ್ತಾರೆ. ಈ ಲಿಂಗಾಕಾರ ಸ್ವರೂಪಿಯಾಗಿರ್ತಂತಹ ಸ್ವಾಮಿ ಇರ್ತಾನೆ ಹೊರತು ಇವನಿಗೆ ಯಾವುದೇ ರೀತಿಯಾದ ಆಕಾರವೂ ಇಲ್ಲ. ವಿಷ್ಣುವಿಗೆ ಶಂಖಚಕ್ರ ಗದಾ ಪದ್ಮಗಳಿರಬೇಕು, ಆ ರೀತಿಯಾದಂತಹ ಒಂದು ಸೂಚನೆಗಳು ಕೂಡ ಯಾವುದೂ ಇಲ್ಲ ಇಲ್ಲಿ. ಹೀಗಿರ್ತಕ್ಕಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದೈವದಿಂದ ಬಂದಿರತಕ್ಕಂತಹ ಈ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ದೈವವೇ ಕೊಡಬೇಕು ಅಂತ ಹೇಳಿ ಆ ದಿವಸ ಒಂದು ಅಖಂಡವಾದಂತಹ ಪೂಜೆಯನ್ನು ಮಾಡಿ ಗುಹೆಯ ದ್ವಾರವನ್ನು ಭದ್ರಪಡಿಸಿ ಹೊರಗಡೆ ಹೋಗ್ತಾರೆ ಎಲ್ಲರೂ. ನೀನು ವಿಷ್ಣುವೇ ಆದರೆ ನಿನಗೆ ಪರಮಪ್ರಿಯವೂ ನಿನ್ನ ವಾಹನವೂ ಆಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಈ ಸ್ಥಳದಲ್ಲಿ ಉದ್ಭವನಾಗಲಿ, ಅಥವಾ ಈಶ್ವರನೇ ಆದರೆ ನಿನಗೆ ಪರಮಪ್ರಿಯನೂ ನಿನ್ನ ವಾಹನವೂ ಆಗಿರ್ತಕ್ಕಂತಹ ನಂದಿ ಈ ಸ್ಥಳದಲ್ಲಿ ಉದ್ಭವನಾಗಲಿ ಅಂತ ಹೇಳಿ ಆ ದಿವಸ ಪ್ರಾರ್ಥನೆಯನ್ನು ಮಾಡ್ತಾರೆ. ಆವತ್ತಿನ 48ನೇ ದಿನಕ್ಕೆ ಇಲ್ಲಿ ಉತ್ತರಾಭಿಮುಖವಾಗಿ ನಮ್ಮ ಮುಖ್ಯ ಪ್ರಾಣದೇವರು ಸ್ವಯಂ ಉದ್ಭವನಾಗಿ ಉದ್ಭವರಾಗಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಪಾಂಚರಾತ್ರೋಗಮುಕ್ತವಾಗಿ ಇಲ್ಲಿ ರಂಗನಾಥ ಸ್ವಾಮಿ ಅಂತ ಹೇಳಿ ಪೂಜೆ ಪುನಸ್ಕಾರಗಳು ನಡೀತಾ ಬಂದಿದೆ. ಹೀಗಿರ್ತಕ್ಕಂತಹ ಅಲಂಕಾರ ಪ್ರಿಯ ಮಹಾವಿಷ್ಣು ಆಗಿರ್ತಕ್ಕಂತಹ ವಿಷ್ಣುವಿಗೆ ಇಲ್ಲಿ ಲಿಂಗಾಕಾರ ಸ್ವರೂಪಿಯಾಗಿರೋದ್ರಿಂದ ಯಾವುದೇ ರೀತಿ ಅಲಂಕಾರ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಶ್ರೀ ರಾಮಾನುಜಾಚಾರ್ಯರು ಮೇಲ್ಗಡೆ ಚೆನ್ನಕೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಹೀಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಅಪಾರ ಅಂತ ಹೇಳ್ತಕ್ಕಂತಹ ಈ ಮಾವಿನಕೆರೆ ರಂಗನಾಥನನ್ನು ಇಲ್ಲಿ ಉತ್ತರಾಭಿಮುಖವಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ರಕ್ಷಣೆ ಮಾಡ್ತಾ ಇಲ್ಲೇ ಇದ್ದಾರೆ. ನೀವು ಎಲ್ಲ ಕಡೆಗಳಲ್ಲೂ ಎಲ್ಲ ಪ್ರಾಚೀನವಾಗಿರ್ತಂತಹ ಗ್ರಾಮಗಳಲ್ಲಾಗ್ಬೋದು, ನಗರಗಳಲ್ಲಾಗಬಹುದು ನೋಡಬಹುದು. ನಗರಗಳಲ್ಲಿ ದ್ವಾರಪಾಲಕನಾಸ್ಪರ್ಗವಾಗಿ ಈ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರನ್ನು ಕಾಣ್ತೀರ. ಆದರೆ ನಮ್ಮಲ್ಲಿ ವಿಶೇಷ ಏನು ಅಂದರೆ ಉತ್ತರಾಭಿಮುಖವಾಗಿ ನಿಂತಿರ್ತಕ್ಕಂಥ ಮುಖ್ಯ ಪ್ರಾಣದೇವರು ಬಹಳ ವಿಶೇಷ. ಇಲ್ಲಿ ಉತ್ತರವನ್ನು ದರ್ಶನವನ್ನು ಮಾಡ್ತಾ ನಿಂತಿದ್ದಾರೆ. ಸಮುದ್ರೋಲ್ಲಂಘನೆಯನ್ನು ಮಾಡಿ ಸಮುದ್ರವನ್ನು ದಾಟಿದ ಹೊರಗಿನ ಜಗತ್ತಿನಲ್ಲಿ ಏನಾದರೂ ಒಂದು ವಿಶೇಷವಾದಂತಹದ್ದನ್ನು ಸಾಧನೆ ಮಾಡಿ ಬಂದಿರತಕ್ಕಂಥ ಏಕೈಕ ವ್ಯಕ್ತಿ, ಪ್ರಥಮ ವ್ಯಕ್ತಿ ಅಂತಂದರೆ ಅದು ಮುಖ್ಯ ಪ್ರಾಣದೇವರು. ಹೀಗಿರ್ತಕ್ಕಂತಹ ಈ ಕ್ಷೇತ್ರದಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೋಸ್ಕರ ಹೋಗ್ತಕ್ಕಂಥವ್ರು, ವಿದೇಶದಲ್ಲಿ ಉದ್ಯೋಗವನ್ನು ಅರಸಿ ಹೋಗ್ತಕ್ಕಂಥವ್ರು ಬಹಳಷ್ಟು ಜನ ಬಂದು ಈ ಮುಖ್ಯ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡಿ ಹೋಗಿ ಅಲ್ಲಿ ವಿಜಯವನ್ನು ಸಾಧಿಸಿರ್ತಕ್ಕಂಥವ್ರು, ಅಲ್ಲೇ ಜೀವನವನ್ನು ರೂಪಿಸಿಕೊಂಡಿರ್ತಕ್ಕಂಥವ್ರು ಬಹಳಷ್ಟು ಜನ ಭಕ್ತಾದಿಗಳು ಈ ದೇವಾಲಯದಲ್ಲಿದ್ದಾರೆ. ಹೀಗಿರ್ತಕ್ಕಂತಹ